ಆಕ್ಚುಲಿ ನೀವೆಲ್ಲ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ತೀರಾ. ಫಸ್ಟ್ ಕಪಲ್, ಸೆಕೆಂಡ್ ಕಪಲ್ ವಿನ್ನರ್ ಯಾರು, ಥರ್ಡ್ ಕಪಲ್ ವಿನ್ನರ್ ಯಾರು, ಫೋರ್ತ್ ಕಪಲ್ ವಿನ್ನರ್ ಯಾರು ಅಂತೆಲ್ಲ ವಿಡಿಯೋಗಳು ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಫೋರ್ತ್ ಕಪಲ್, ಫಿಫ್ತ್ ಕಪಲ್, ಸಿಕ್ಸ್ ಕಪಲ್, ಸೆವೆಂತ್ ಕಪಲ್ ವಿಡಿಯೋಸ್ ನಾನು ಕವರ್ ಮಾಡಿರ್ಲಿಲ್ಲ. ಒಂದೇ ವಾರದಲ್ಲಿ ಗೋವಾ ಟ್ರಿಪ್ ಗೆ ಕವರ್ ಮಾಡ್ಬೇಕಿತ್ತು, ಟೈಮ್ ಕಮ್ಮಿ ಇತ್ತು. ಮತ್ತೆ ಅವ್ರ ಹತ್ರ ಹೋಗಿ ನಾನು ಲೊಕೇಶನ್ಗೆ ಹೋಗಿ ಅವ್ರದ್ದು ವಿಡಿಯೋಸ್ ಎಲ್ಲ ಬೈಟ್ ಎಲ್ಲ ತಗೊಳಕ್ ಆಗಿರ್ಲಿಲ್ಲ. ನಮಸ್ಕಾರ ವಾಸು, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಈ ಅನ್ನೂರ್ ಆತ್ಮನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಹೆಸರು ಡಾಕ್ಟರ್ ಪಂಡರಿ ಬಿರಾದರ್ ಅಂತ. ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ನಾನು ಮೋರ್ ದೆನ್ 30 years ಐ ವರ್ಕ್ ಇನ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಆ್ಯಂಡ್ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಐ ಆಮ್ ದಿ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಸರ್ವಿಸ್ ಎಕ್ಸಲೆನ್ಸ್ ಬೇಸ್ ಮೇಲೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಬಂದಿದೆ. ನನ್ನ ಹೆಸರು ಸಿದ್ಧಾರ್ಥ್ ಅಂತ. ನಾನು ಒಂದು ಟ್ರೈನಿಂಗ್ ಕಂಪ್ನಿ ಇಟ್ಟಿದ್ದೀನಿ ಬೆಂಗಳೂರಲ್ಲಿ. ನನ್ನ ಹೆಸರು ರಾಧಿಕಾ ಅಂತ. ನನ್ನ ಹಸ್ಬೆಂಡ್ ಶಿವಶಂಕರ್. ನಾನು ರೀಸೆಂಟಾಗಿ ರಿಟೈರ್ಡ್ ಆಗಿ ಆರ್ ಟಿ ನಗರ್ ಬೆಂಗಳೂರಲ್ಲಿ ಸೆಟ್ಲ್ ಆಗಿನಿ. ನಾನು ರೆಗ್ಯುಲರ್ಲಿ ಪಿಕ್ಚರ್ ಏನು ನೋಡಲ್ಲ, ಬಟ್ ಈಗೇನೋ ಅನಿಸ್ತಾ ಇತ್ತು, ಸ್ವಲ್ಪ ಏನೋ ಜೊತೆಲಿ ಒಂದು ಪಿಕ್ಚರ್ ನೋಡುವ ಅನಿಸ್ತಾ ಇನ್ಸ್ಪೈರ್ ಹೇಳಿದೆ. ನನ್ನ ಮೊಮ್ಮಗನ ಕಾರಣವಾಗಿ ನಾವು ನೋಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಒಂದು ವರ್ಷದಿಂದ. ಇವಾಗ ಅಚಾನಕ್ ನಾನು ವಿಜಯನಗರ ಹೋಗಬೇಕಾಗಿತ್ತು. ಕಾರ್ ತಗೊಂಡು ನಾನು ನಾರ್ಮಲಿ ಪಾರ್ಕ್ ನಿಯರ್ ಮೆಟ್ರೋ ಆ್ಯಂಡ್ ಲಾಂಗ್ ಡ್ರೈವ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಹತ್ರ ನಾನು ಜಸ್ಟ್ ಹೊರಟಿದ್ದೆ. ಯಾರೋ ಒಬ್ಬ ಹುಡುಗ ಬಂದ್ಬಿಟ್ಟು ಟಕ್ಕದ ಕೈಯಲ್ಲಿ ಇಟ್ಬಿಟ್ಟ ಓಡೋಗ್ಬಿಟ್ಟ. ಏನು ಅಂತ ಈಗ ನೋಡ್ತೀನಿ, ಒಂದು ಟಿಕೆಟ್ ಇದೆ. ಏನಪ್ಪ ಇದು, ನನಗೆ ಆಶ್ಚರ್ಯ ಅನಿಸ್ತು. ಸರಿ ಅಂತ ನನಗೂ ಸ್ವಲ್ಪ ಮೇಲೆ ಸ್ವಲ್ಪ ನೋಡಿಕೊಂಡೆ, ಪಾಕೆಟ್ ಇಟ್ಕೊಂಡೆ. ಟ್ರೈನಲ್ಲಿ ಕೂತ್ಕೊಂಡು ಸ್ವಲ್ಪ ಎಲ್ಲ ಡೀಟೇಲ್ ಓದಿದೆ, ಏನು ಇಂಟ್ರೆಸ್ಟಿಂಗ್ ಇದೆ ಅಂತ, ಮೇ ಬಿ ಸಮ್ ಅಪರ್ಚುನಿಟಿ ಅಂತ. ಯಾವುದು ಏನು ಫಿಲಮ್ ಅಂತ, ಅತಿ ಐ ಲವ್ ಯು ಅಂತ ಟೈಟ್ಲ್ ಇತ್ತು, ನೋಡಿದೆ, ಇಟ್ಕೊಂಡೆ. ಡೀಟೇಲ್ ಆಗಿ ಓದಿದೆ ಟ್ರೈನಲ್ಲಿ ಕೂತ್ಕೊಂಡು. ಬೈ ಒನ್ ಗೆಟ್ ಒನ್ ಫ್ರೀ ಇದೆ, ಅಥವಾ ಗೋವಾ ಟ್ರಿಪ್ ಹೋಗೋಕ್ಕೆ ಅವಕಾಶ ಇದೆ ವಿತ್ ಫ್ಯಾಮಿಲಿ. ಹೌದಾ ಅಂದ್ಕೊಂಡು ಇಮಿಡಿಯೇಟ್ಲಿ ನಾನು ಅವತ್ತೇ ಒಂದು ಟಿಕೆಟ್ ಬುಕ್ ಮಾಡಿದೆ. ಬುಕ್ ಮೈ ಶೋಲ್ಲಿ ಟಿಕೆಟ್ ಬುಕ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಯವ್ರಿಗೆ ಹೇಳಿದೆ. ಅವರು ಒಪ್ಕೊಂಡ್ರು ಹೋಗೋ ನೋಡೋಣ ಅಂತ. ಸೊ ನೆಕ್ಸ್ಟ್ ಡೇನೇ ಊರೇನ್ ಬಾಲ್ಗೆ ಹೋಗಿ ಪಿಕ್ಚರ್ ನೋಡಿದ್ವಿ. ಫಿಲಮ್ ಅಂದರೆ ಇದು ಟೋಟಲ್ ಹೊಸ ಕಾನ್ಸೆಪ್ಟ್. ಇದು ಯಾವಾಗಲೂ ನೋಡ್ತೀವಿ, ಕಮರ್ಷಿಯಲ್ ಆಗಿರ್ತದೆ ಫಿಲಮ್ಸ್, ಕಾಮಿಡಿಯನ್ಗಳು ಇರ್ತಾರೆ, ಡ್ಯಾನ್ಸ್ಗಳು ಇರ್ತದೆ. ಇದೊಂಥರ ಹೊಸ ಕಾನ್ಸೆಪ್ಟ್. ಎರಡೇ ಇದು ಕ್ಯಾಸ್ಟಿಂಗ್, ವಾಯ್ಸ್ಗಳು ಬರ್ತದೆ, ಕ್ಯಾರೆಕ್ಟರ್ಗಳಿದೆ ಬೇರೆ. ಆದರೆ ಬರೋದು ಫಿಲಮಲ್ಲಿ ಅಂದರೆ ಕಂಟೆಂಟ್ ಕರೆಕ್ಟಾಗಿ ಫೋಕಸ್ ಮಾಡಿದ್ದಾರೆ. ಅದು ಏನು ಸಬ್ಜೆಕ್ಟ್ ಇದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಸುಮ್ಮನೆ ಈಗ ಫಸ್ಟ್ ಹಾಫ್ ಒಂದು ಸ್ವಲ್ಪ ಡ್ರ್ಯಾಗ್ ಆಯಿತು, ಆಮೇಲೆ ಸೆಕೆಂಡ್ ಹಾಫಲ್ಲಿ ಆ್ಯಕ್ಚುಲ್ ಸ್ಟೋರಿ ಸ್ಟಾರ್ಟ್ ಆಗೋದು. ಅಂದರೆ ಅವರು ಫೋನ್ ಮಾಡಿದಾಗ ಹೆಂಗೆ ಅವರು ಗಂಡ ಬಂದುಬಿಟ್ಟು ನೀನು ತಲೆ ಹೊಡೆದ್ಬಿಡ್ತೀನಿ ಅದು ಇದು ಮಾಡೋ, ಆದರೆ ಮನೆಗೆ ಬಂದಮೇಲೆ ಏನು ಚೇಂಜ್ ಆಗುತ್ತೆ ಆ್ಯಕ್ಚುಲಿ ಅದು ನಡಿಬೇಕು ಫ್ಯಾಮ್ಲಿಗಳಲ್ಲಿ. ಚಿತ್ರ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ರಿಸ್ಕ್ ತಗೊಂಡು ಮಾಡೋರು ತುಂಬ ಕಮ್ಮಿ. ಬಿಕಾಸ್ ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಓವರ್ ದ ಇಯರ್ಸ್ ಸಾಂಗ್ಸು, ಫೈಟ್ಸು, ಆರ್ ಯು ಗೋ ವಿತ್ ದ ಮೇಜರ್ ಹೀರೋಸ್, ರೈಟ್, established players. But to take a movie which has topic, which has story, and with so much of risk of taking just with two people, right, it's big risk. ಅದು ಪ್ರೊಡ್ಯೂಸರು ಮತ್ತು ಡೈರೆಕ್ಟರು ಆ ಚಾಲೆಂಜ್ನ ತೊಗೊಂಡು ಮಾಡಿರೋದು ವೆರಿ ಗುಡ್, ಎಕ್ಸಲೆಂಟ್, ಆ್ಯಂಡ್ ಇಟ್ಸ್ ಕಮ್ ಔಟ್ ವೆರಿ ಗುಡ್. ನೋಡೋಕ್ಕೆ ಚೆನ್ನಾಗಿದೆ, ಸ್ಟೋರಿ ಲೈನು ಚೆನ್ನಾಗಿದೆ, ಒಂಥರ ನಮ್ಮ ಲೈಫ್ಗೆ ಕನೆಕ್ಟ್ ಮಾಡೋ ಥರ ಮಾಡಿದ್ದಾರೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀವಿ ನಾವು GT ಮಾಲಲ್ಲಿ. ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಯೂಶಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವ ಥರ ಇರಬೇಕು. ಇವಾಗಿನ ಕಾಲದಲ್ಲಿ ತುಂಬ ಜನ ಸಿಲ್ಲಿ ರೀಸನ್ಸ್ಗೆಲ್ಲ ಡಿವೋರ್ಸ್ ತಗೊತಾರೆ, ದೊಡ್ಡ ದೊಡ್ಡ ಗಲಾಟೆಗಳು ಮಾಡ್ಕೊತಾರೆ. ಅದರಿಂದ ಅಪ್ಪ ಅಮ್ಮಂಗೂ ಟೆನ್ಷನ್ಸು, ಮತ್ತೆ ರಿಲೇಟಿವ್ಸ್ ಮುಂದೆ ನಮಗೆ ಅವಮಾನ ಆಗುತ್ತೆ. ಹೀರೋ ಸ್ಮಾರ್ಟ್ ಇದ್ದಾರೆ, ಚೆನ್ನಾಗಿದ್ದಾರೆ. ತಿರ್ಗಾ ಆಕ್ಚುಲಿ ಫಿಲಮ್ ಅಲ್ಲಿ ಲೈಫಲ್ಲಿ ಏನು ನಡೀತೆ ಹಂಗೆ ನಮ್ದು ಸೇಮ್ ಸ್ಟೋರಿ ಹಂಗೆ ಇದೆ. ಅದ್ರಲ್ಲಿ ಏನು ಮೇನ್ ಅಂದ್ರೆ ತಾಳ್ಮೆ ಇರಬೇಕು, ಅಂದ್ರೆ ಹುಡುಗರಿಗೆ ಸೋಲ್ಬೇಕು ಅಂತ ಸ್ವಲ್ಪ ಮೆಸೇಜ್ ಇದೆ ಇದರಲ್ಲಿ. ಅದಕ್ಕೋಸ್ಕರನೇ ಅಂತ ಟೈಟಲ್ ಇಟ್ಟಿರೋದು ಸರ್. ಇಲ್ಲ, ಮೂವಿ ನೋಡಿದ್ರೆ ಹಂಗಿದೆ, ಅಂದ್ರೆ ಮೂವಿಯಲ್ಲಿ ಮೆಸೇಜ್ ಹಂಗೆ ಇರೋದು, ತಾಳ್ಮೆ ಇರ್ಬೇಕು ಅಂದ್ರೆ ಗಂಡಸರಿಗೆ. ಚೆನ್ನಾಗಿದೆ ಸ್ವಲ್ಪ. ಅಲ್ಲ, 2 ಅವರ್ ಮೂವಿ ನೋಡಿದ್ದೀರಾ, ಚೆನ್ನಾಗಿದೆ ಅಂತ ನನಗೂ ಗೊತ್ತು. ಇವಾಗ ಆಲ್ರೆಡಿ ಬರ್ತಾ ಇರೋ ಮೂವಿಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಸೀನೇ ನಮ್ಗೆ ಫಸ್ಟ್ ಇಂಪ್ರೆಷನ್. ಕುತ್ಕೊಂಡು ನೋಡ್ಬೇಕಾದ್ರೆ ಓಪನಿಂಗ್ ಸೀನ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆದ್ರೇನೆ ನಾವು ಕುತ್ಕೊಂಡು ಚೆನ್ನಾಗಿದೆ ಅಂತ ನೋಡ್ತೀವಿ. ಆತರ ಏನು ಇರ್ಲೇ ಇರ್ಲಿಲ್ಲಲ್ಲ ಸರ್ ಸೀನ್ ಅಲ್ಲಿ. ಅತಿ ಬೆಡ್ ಮೇಲೆ ಮಲ್ಕೊಂಡು 15 ನಿಮಿಷ. ಬೇರೆ ಫಿಲಮ್ ಅಲ್ಲೆಲ್ಲ ಮಾಸ್ ಇದೆ, ಸಾಂಗ್ಸ್, ಡೈಲಾಗ್ಸ್ ಇದೆ. ಇದ್ರಲ್ಲಿ ಏನಂದ್ರೆ ಲೈಫ್ ಅಲ್ಲಿ ಏನಿದೆ ಫ್ಯಾಕ್ಟ್ ಇದೆ ಅದು ತೋರಿಸಿದ್ದಾರೆ. ಇದು ರಿಯಾಲಿಟಿ ಸರ್. ನಾವಂದ್ರೆ 8 ಗಂಟೆ ಕಿತ್ತಾಡ್ತೀರಿ. ರಿಯಾಲಿಟಿ ಸೀರಿಯಲ್ಸ್ ಇದೆ, ಯಾಕೆ ಫಿಲಂ ಬೇಕು?
ಸೀರಿಯಲ್ಸ್ ಅಂದ್ರೆ ವರ್ಷಗಟ್ಲೆ ಹೋಗ್ಬಿಡುತ್ತೆ. ನಾವು ಒಂದ್ ಮೆಸೇಜ್ ತಿಳ್ಕೊಬೇಕಂದ್ರೆ 4 ವರ್ಷ 5 ವರ್ಷ ವೆಯ್ಟ್ ಮಾಡ್ಬೇಕಾಗುತ್ತೆ. ಮೂವಿ ಅಂದ್ರೆ ಬೇರೆ So- film ಅಲ್ಲಿ ಇದೆ ಈ ತರ ಇರಲಿಲ್ಲ. ಯಾರೋ ಗುರು ಬಂದು ಹೇಳೋದು, ಸ್ವಲ್ಪ ತಾಳ್ಮೆ ಇದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ತೀರಾ ಅಂತ ಆ ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದು ಪೇಷನ್ಸ್ ಇಂದ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಯಾರೇ ವೀಕ್ಷಕರು ಇದ್ರೂನು ವೈಫ್ನು ಅವ್ರಿಗೂ ತಾಳ್ಮೆ ಇರ್ಬೇಕಾಗಿತ್ತು. ಅವ್ರುನು ನಮ್ ಗಂಡ ಆಫೀಸಿಂದ ಬರ್ತಾನೆ, ನಾವು ತಾಳ್ಮೆ ಇರ್ಬೇಕಾಗಿತ್ತು. ಅದನ್ನ ನಾವೇ ಸೋಲ್ತಿದ್ದೀವಿ ಇದರಲ್ಲಿ. ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಸೊ ಈ ತರದವ್ರಿಗೆನೆ ಅವರು ಒಂದು ಪಿಕ್ಚರ್ ಕೊಟ್ಟಿರೋದು, ಒಂದು ಮೆಸೇಜ್ ಕೊಟ್ಟಿರೋದು, ಸೋತು ಗೆಲ್ಬೇಕು ಅನ್ನೋದು 100%. ಆಕ್ಚುಲಿ ನೋಡೋರ್ಗೆ ಮೇನ್ ಪೇಷನ್ಸ್ ಇರ್ಬೇಕು ಸರ್. ಇಬ್ರು ಸೋಲ್ದ್ರೆ ಇನ್ನ ಚೆನ್ನಾಗಿರುತ್ತೆ ಲೈಫ್. ಇಬ್ರು ಸೋಲ್ಬೇಕು, ಇಬ್ರು ಚೆನ್ನಾಗಿರುತ್ತೆ ಲೈಫ್. ನಾನು ನಾರ್ಮಲಿ ರೀಸೆಂಟಾಗಿ ಕನ್ಸಲ್ಟೆನ್ಸಿ ಕೊಡ್ತೀನಿ. ಯಾರಿಗೆ? ಮ್ಯಾರಿಡ್ ಫ್ಯಾಮಿಲಿಯವ್ರಿಗೆ ಅಥವಾ ಕೆಲವು ಫ್ಯಾಮಿಲಿಗಳಿಗೆ, ಆಮೇಲೆ ಇವನ್ ಕಾಲೇಜ್ ಸ್ಟೂಡೆಂಟ್ಗೂ ಗೈಡ್ ಮಾಡ್ತೀನಿ. ಇದು ನನ್ನದೇ ಸಬ್ಜೆಕ್ಟ್ ಅಲ್ಲ, ಇದರಲ್ಲಿ ಏನು ಹೇಳಿರ್ಬೋದು ದಂಪತಿಗಳಿಗೆ ಅಂತ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನಿಸ್ತು. ಹೋಗಿ ನೋಡಿದೆ, ಒಂದು ಸಲ 2 ಸರಿ ನೋಡಿದೆ. ಅಲ್ಲಿ ಏನು 10 ಪಾಯಿಂಟ್ಸ್ ಅವರು ಏನು ನಮ್ಮ ವಸಂತ್ ಅವರು ಪಿಕ್ಚರ್ ಮುಖಾಂತರ ಹೇಳಿದ್ದಾರೆ. ಅಂದರೆ ಡೈರೆಕ್ಟರ್ ಕೂಡ ಲೋಕೇಂದ್ರ ಸೂರ್ಯ ಅವರು ತುಂಬ ಚೆನ್ನಾಗಿ ಪಿಕ್ಚರ್ ತಂದಿದ್ದಾರೆ. ಅದು ತುಂಬ ಹಿಡಿಸ್ತು ನನಗೆ. ಇಂಟರ್ವಲ್ ನಂತರ ಕೆಲವು ಪಾಯಿಂಟ್ಸು ಈಗ ದಂಪತಿಗಳಲ್ಲಿ ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಮೇನ್ನು ನಿಮಗೆಲ್ಲ ಗೊತ್ತಿದೆ. ಬಟ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ, ಅದು ಇಂಪಾರ್ಟೆಂಟ್. ಜಗಳ ಆಡೋದು ಎಲ್ಲರೂ ಕಾಮನು, ಬಟ್ ಅದನ್ನು ಹೇಗೆ ಅದನ್ನು ನಾವು ಬಗೆಹರಿಸ್ಬೇಕು ಅಂತ. ದೋ ಐ ಆಮ್ ಸೀನಿಯರ್ ಸಿಟಿಜನ್, ಐ ಆಮ್ ನಾಟ್ ಫೀಲಿಂಗ್ ಓಲ್ಡ್ ಅನಿಸ್ತಾ ಇಲ್ಲ ಅಥವಾ ಏನು ಅನಿಸ್ತಾ ನಿಮ್ಮ ಜೊತೆಲಿ ಹೆಂಗಾಗಿ ನಾನು ಜೊತೆಲಿ ಎಲ್ಲನೂ ಹಂಚ್ಕೋತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತೀನಿ ಅಂತ ತಿಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಏನು ಈ ತರ ಒಂದೊಂದು ಅವರ್ ಏನಿದೆಯಲ್ಲ ಒಂಥರ ಬೋರಿಂಗ್ ಅನಿಸ್ತಾ ಇತ್ತು. ಬಟ್ ಏನಂದ್ರೆ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ದಾರೆ. ಈಗ ನಿತ್ಯ ನಾವು ಅನುಭವಿಸ್ತೀವಲ್ಲ, ಪಕ್ಕದ ಮನೆ ಶಬ್ದ, ರೋಡ್ ಮೇಲೆಲ್ಲ ಸುಮಾರು ಶಬ್ದಗಳು ಬರ್ತಾ ಇರ್ತವೆ. ಅದು ನನ್ಗೆ ಗೊತ್ತು, ಪ್ರಾಕ್ಟಿಕಲ್ ಆಗಿ ನಾನು ಇವಾಗ್ಲೂ ಅನುಭವಿಸ್ತಾ ಇದೀವಿ. ಯಾಕಂದ್ರೆ ನಮ್ದು ಮನೆ ಮೇನ್ ರೋಡಿಗೆ. ಸೊ ಅದು ಪ್ರಾಕ್ಟಿಕಲ್ ತೆಗ್ದಿದ್ದಾರೆ, ಅದು ನಮ್ಗೆ ಖುಷಿ ಆಯ್ತು. ಆಮೇಲೆ ಇಂಟರ್ವಲ್ ಆದ ನಂತರ ಅದು ಮಾತ್ರ ಸೂಪರ್ ಆಗಿದೆ. ಎಲ್ಲ ಈಗ ಹೆಂಗ್ ಕಪಲ್ಸ್ಗೆಲ್ಲ ಏನ್ ಪ್ರಾಬ್ಲಮ್ ಇದೆ, ಯಾಕೆ ಅವ್ರೊಬ್ರಿಗೊಬ್ರು ಕೂತ್ಕೊಂಡು ಯಾಕೆ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ, ಅದು ಒಂದು ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಮನೆಯವರು ಕಾಲ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋದು ನಮ್ಮ ಲೈಫ್ಗೆ, ಇಲ್ಲಾಂದ್ರೆ ಫ್ರೆಂಡ್ಸ್ ಕಾಲ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋರು, ಇಲ್ಲಾಂದ್ರೆ ಸಮ್ ಥರ್ಡ್ ಪಾರ್ಟೀಸ್ ಸಮ್ ಹೂ ಇಸ್ ನಾಟ್ ಇವನ್ ರಿಲೇಟೆಡ್ ಟು ಅಸ್, ಹೌ ದೇ ಕ್ಯಾನ್ ಇನ್ಫ್ಲೂಯೆನ್ಸ್ ಅಸ್ ಇನ್ ಅವರ್ ಲೈಫ್. ಅದನ್ನ ಬಂದು ಚೆನ್ನಾಗಿ ಚಿತ್ರ ಮಾಡಿದ್ದಾರೆ. ಆ ಸ್ಟೋರಿ ಲೈನ್ಗೆ ಬ್ಲೆಂಡ್ ಮಾಡಿದ್ದಾರೆ. ಅದು ಕನ್ಕ್ಲೂಷನ್ ಅಲ್ಲಿ ಸ್ಪೆಷಲಿ ಆ ಕೌನ್ಸಿಲರ್ ತರ ಬಂದು ಮಾತಾಡ್ತಾರೆ ನೋಡಿ, ಅದೊಂಥರ ಡಿಫ್ರೆಂಟ್ ಆಗಿದೆ. ಗುರುಗಳು ಅಂತ ಹೇಳ್ಬಿಟ್ಟು ಬಂದು ಮಾತಾಡ್ತಾರೆ ನೋಡಿ, ಅದು ಒಂಥರ ಇಟ್ ಕೈಂಡ್ ಆಫ್ ಕಂಪ್ಲೀಟ್ ದ ಹೋಲ್ ಲೂಪ್. ಒಂದ್ ಮೆಸೇಜ್ ಇದೆ ಸರ್. ಎಲ್ಲಾ ಮೂವಿ ನೋಡಿದ್ರು ಎಂಡ್ ಆಫ್ ದ ಟೈಮ್ ಏನಂದ್ರೆ ಒಂದ್ ಮೆಸೇಜ್ ಇರುತ್ತೆ. ಎಷ್ಟೋ ಮೂವೀಸ್ ಇರುತ್ತೆ ಜಸ್ಟ್ ಕಾಮಿಡಿ ಇರುತ್ತೆ, ಸುಮ್ನೆ ನಗಾಡ್ತೀವಿ ಬರ್ತೀವಿ, ನೆಕ್ಸ್ಟ್ ಡೇ ಅದ್ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಈ ತರ ಮೂವೀಸ್ ಬರೋ ತುಂಬಾ ರೇರು. ಅದ್ರಲ್ಲೂ 2 ಕ್ಯಾರೆಕ್ಟರ್ ಇಟ್ಕೊಂಡು ಅವ್ರು ಎಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿರೋದು, ಇಟ್ಸ್ ರಿಯಲಿ ಗ್ರೇಟ್. ಅಂದ್ರೆ ಒಂಥರ ಹೊಸ ಕಾನ್ಸೆಪ್ಟ್, ನಮಗೂ ಚೆನ್ನಾಗಿ ಅನಿಸ್ತು. ನಾನು ನಮ್ಮ ವೈಫ್ ಹೋಗಿ ಸೆಕೆಂಡ್ ಶೋ, ನಮ್ಮ ಜಬ್ಬಾಳ್ ಮನೆ ಇದ್ರು ಸುಂಕದಕಟ್ಟೆಯಲ್ಲಿ ಹೋಗಿ ಅವಾಗ ಅವೈಲೇಬಲ್ ಇತ್ತು, ಕರ್ಕೊಂಡು ನೋಡಿ ಬಂದು ಚೆನ್ನಾಗಿ ಅನಿಸ್ತು. ಸೊ ಐ ಆಮ್ ದಿ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಸರ್ವಿಸ್ ಎಕ್ಸಲೆನ್ಸ್ ಬೇಸ್ ಮೇಲೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಬಂದಿದೆ ರೀಸೆಂಟಾಗಿ, 1 ತಿಂಗಳ ಹಿಂದೆ. ಹಾಯ್ ನಮಸ್ತೆ, ನಾನು ನಿಮ್ಮ ಲೋಕೇಂದ್ರ ಸೂರ್ಯ. ನಾನು ನಿಮ್ಮ ಋತು ಚೈತ್ರ ಮಾತಾಡ್ತಿರೋದು. ಅತಿ ಹೈ ಲವ್ ಯು ಸಿನಿಮಾದ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ನಮ್ಮ ವೀಕ್ಷಕರಿಗೆ ತಲುಪಿಸ್ತಿರುವಂತ ಅನ್ನೋನ್ ಆತ್ಮ ಚಾನಲ್ ಅನ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ ನೋಡಿದನ್ನ ಮರಿಬೇಡಿ. ಥ್ಯಾಂಕ್ ಯು. ಸೊ ನಂದು ಒಂದು ಸ್ಮಾಲ್ ಬ್ರೀಫಲ್ಲಿ ಇಲ್ಲಿ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಂದರ್ಭದಲ್ಲಿ ಯಾಕೆ ನಾನು IAS ಬರಿಬಾರ್ದು ಅಂತ ಒಂದು ಥಾಟ್ ಬಂತು. ಸರಿ ವಿಚಾರ ಮಾಡಿ ನೋಡಿದಾಗ ಒಂದೇ ಅಟೆಂಪ್ಟ್ ಇತ್ತು, ಲಾಸ್ಟ್ ಚಾನ್ಸ್ ಕೂಡ ಆ ಏಜ್ ಪ್ರಕಾರ. ಸೊ ಅದು ನನಗೆ ಚಾಲೆಂಜ್ ಅನ್ನಿಸ್ತು. ನಮ್ಮೆಲ್ಲ ಫ್ರೆಂಡ್ಸ್ಗೆ ಮನೇಲಿ ಹೇಳಿದೆ, ಇವರೇನು ಒಪ್ಪಿಗೆ ಕೊಟ್ಟರು ಮಾಡಿ ಅಂದರು. ಖುಷಿ ಆಯ್ತು ಮಾಡ್ತಾ ಇದ್ರೆ, ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ. ಸೊ ನಂತರ ಏನಾಯಿತು, ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಹೇಳಿದ್ರೆ, ನಿನಗೆ ಒಂದು 2-3 ಚಾನ್ಸ್ ಅವ್ರು ಇದ್ದಿದ್ರೆ ಪಾಸ್ ಆಗ್ತಿದೆಯಪ್ಪ, ಇದು ಒಂದೇ ಚಾನ್ಸ್ ಹೆಂಗೆ ಮಾಡ್ತೀಯ ಅಂತ. ಹೌದಾ, ಪಾಸ್ ಆಗ್ಲಿಕ್ಕೆ ಒಂದೇ ಚಾನ್ಸ್ ಹಾಕಲ್ವಾ ಅಂತ ಅವರಿಗೆ ಒಂದು ಚಾಲೆಂಜ್ ಆಗಿ ಉತ್ತರ ಕೊಟ್ಟೆ. ಅದನ್ನೇ ಚಾಲೆಂಜಾಗಿ ತೊಗೊಂಡೆ. 94 ಬ್ಯಾಚಲ್ಲಿ ಒಂದೇ ಅಟೆಂಪ್ಟಿಗೆ ಪಾಸ್ ಆದೆ ನಾನು, ಇಂಡಿಯನ್ ಇನ್ ಸರ್ವಿಸ್ ಫ್ರಮ್ ದಿ UPSC ಸೆಂಟ್ರಲ್ ಗೌರ್ಮೆಂಟಿಂದ. ಥ್ಯಾಂಕ್ ಯು. ಅದು ರೆಕಾರ್ಡು. ಮತ್ತು ನನ್ನ ಈ ಒಂದು ಪರ್ಸನಲ್ ಡೆವಲಪ್ಮೆಂಟ್ಗೆ ಮೇನ್ ಕಾರಣ ಅಂದರೆ, ಇಂಟರ್ನ್ಯಾಷನಲ್ ಒಂದು ಆರ್ಗನೈಸೇಷನ್ ಇದೆ, ಇಂಟರ್ನ್ಯಾಷನಲ್ ಜೂನಿಯರ್ ಚೇಂಬರ್ ಅಂತ.
ಇಲ್ಲಿ ಇಂಡಿಯಾನಲ್ಲಿ ಜೂನಿಯರ್ ಚೇಂಬರ್ ಆಫ್ ಇಂಡಿಯಾ ಅಂತೀವಿ. ಸೊ ಅದ್ರ ಮುಖಾಂತರ ನಾನು ಪರ್ಸನಲ್ ಡೆವಲಪ್ಮೆಂಟು ಒಂದು ಅಲ್ಲಿ ಏನು ಏಜ್ ಲಿಮಿಟ್ ಇದೆ ಅಂದರೆ 18 to 40 ಇಯರ್ಸ್, ಆ ಏಜ್ ಗ್ರೂಪಲ್ಲಿ ಮಧ್ಯದವ್ರಿಗೆ ಮಾತ್ರ ಅವರು ಸಾಫ್ಟ್ ಸ್ಕಿಲ್ಸ್ ಅಂದರೆ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಪರ್ಸನಲ್ ಕಮ್ಯುನಿಕೇಷನು, ಟೈಮ್ ಮ್ಯಾನೇಜ್ಮೆಂಟು, ಡಿಸಿಷನ್ ಮೇಕಿಂಗು, ಎಫೆಕ್ಟಿವ್ ಡಿಸಿಷನ್ ಹೇಗೆ ತೊಗೋಬೇಕು ಅಂತ ಅದೆಲ್ಲ ನಮಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾನು ತುಂಬ ಚೆನ್ನಾಗಿ ಅದನ್ನು ಬಳಸ್ಕೊಂಡು ಯೂಸ್ ಮಾಡಿಕೊಂಡೆ. ನಂದು ನಾಟ್ ಓನ್ಲಿ ಮೈ ಪ್ರೊಫೆಷನಲ್ ಲೈಫ್, ನನ್ನ ಪರ್ಸನಲ್ ಲೈಫ್ ಇರ್ಬೋದು ಅಥವಾ ನನ್ನ ಸೋಷಿಯಲ್ ಲೈಫಲ್ಲೂ ಕೂಡ ನಾನು ಆ ಆರ್ಗನೈಸೇಷನ್ಲಿ ಇನ್ವಾಲ್ವ್ ಆಗಿದ್ದ ಮುಖಾಂತರ ನಾನು ತುಂಬ ಬೆಳೆದು ಬಂದೀನಿ ಅಂತ ಒಂದು ಹೇಳ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾನು ಹೇಳೋದ್ ಪ್ರಕಾರ ಅಂದ್ರೆ ಈಗ ಯಂಗ್ ಕಪಲ್ಸ್ ಅದು ನೋಡ್ಲೇಬೇಕು ಕಂಪಲ್ಸರಿ ಅನ್ನೋ ಮೂವಿ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಅವ್ರು ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ. ನಿಮ್ದೆಲ್ಲ ಸಪೋರ್ಟು ಇರ್ಲಿ, ದೇವ್ರ ದಯ ಇರ್ಲಿ, ಮೂವಿ ಚೆನ್ನಾಗಿ ಓಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬ ನಾವು ಏನು 7 to 8 ಕಪಲ್ಸ್ ಇದ್ದೀವಿ ಇಲ್ಲಿ, ಒಂದೇ ಫ್ಯಾಮಿಲಿಯಿಂದ ಬಂದೀವಿ, ಇಲ್ಲಿ ನಾವು ಎಂಜಾಯ್ ಮಾಡ್ತೀವಿ ಅನ್ನಿಸ್ತಾ ಇದೆ ನನಗೆ. ತುಂಬ ಖುಷಿ ಆಗ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶ್ರವಣ್ ರಾಜ್ ಅವರು, ನಂತರ ನಮ್ಮ ಡೈರೆಕ್ಟರ್ ಆಗ್ತಕ್ಕಂಥ ಲೋಕೇಂದ್ರ ಸೂರ್ಯ ಅವರು. ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ನೋಡ್ಕೊಳ್ತಿದ್ದಾರೆ. ಆತ್ಮೀಯಾಗಿ ಫ್ರೆಂಡ್ಸ್, ಒಂದೇ ಫ್ಯಾಮಿಲಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಅಷ್ಟು ನಾವು ಈಗ ಕ್ಲೋಸ್ ಆಗಿದ್ವಿ. ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ, ಥ್ಯಾಂಕ್ಸ್ ಫಾರ್ ದಿ ಸಪೋರ್ಟ್ ಆಲ್ ಆಫ್ ಯು ಆ್ಯಂಡ್ ಸಪೋರ್ಟ್ ಗಿವಿಂಗ್ ಮಿ ಅಸ್.